ಉಡುಪಿ ಜಿಲ್ಲಾ ವರದಿಗಾರ. ಉಡುಪಿ ಜಿಲ್ಲೆಯ ಕೃಷಿ ಚಟುವಟಿಕೆಯ ಸುದ್ದಿಯನ್ನ ನಿಮ್ ಮುಂದೆ ತಂದಿದ್ದೇನೆ. ಕಳೆದ ವರ್ಷ ನಾವು ಗಮನಿಸಿದ್ರೆ ಮೇ ತಿಂಗಳಿನ ಅಂತ್ಯದಲ್ಲೇ ಮಳೆಯಾಗಿತ್ತು. ಸಾಕಷ್ಟು ಮಳೆಯಾಗಿರೋದ್ರಿಂದ ಕೃಷಿ ಕೂಡ ಉತ್ತಮವಾಗಿತ್ತು. ಈ ಬಾರಿ ಕೂಡ ರೈತರು ಏನು ಮಳೆಯಾಗುತ್ತೆ ಮೇ ತಿಂಗಳಿನಲ್ಲಿ ಅನ್ನುವ ಒಂದು ನಿರೀಕ್ಷೆಯಲ್ಲಿ ಇದ್ರು. ಹವಾಮಾನ ಇಲಾಖೆ ಕೂಡ ಮೇ 25ರ ತಾರೀಕಿನ ಒಳಗೆ ಮಳೆಯಾಗುತ್ತೆ ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಆದ್ರೆ ಜೂನ್ ಆರಂಭದ ವರೆಗೆ ಕೂಡ ಮಳೆ ಆಗಿರ್ಲಿಲ್ಲ. ಆದ್ರೆ ಜೂನ್ ಆರಂಭದಿಂದ ಮಳೆ ಆಗಿರುವ ಕಾರಣದಿಂದ ರೈತರು ಒಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವುದನ್ನು ನಾವು ಗಮನಿಸಬಹುದು. ಯಾಕಂದ್ರೆ ಕೆಲವೊಂದು ರೈತರು ಇನ್ನೂ ಕೂಡ ಕೃಷಿಯನ್ನ ಆರಂಭಿಸಿಲ್ಲ. ಯಾಕಂದ್ರೆ ಉಡುಪಿ ತಾಲೂಕನ್ನು ಗಮನಿಸಿದ್ರೆ ಉಡುಪಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಹೆಬ್ರಿ ಮತ್ತು ಬೈಂದೂರು ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿರುವಂತದ್ದು. ಕಾಪು ಅಥವಾ ಕುಂದಾಪುರ ಅಥವಾ ಉಡುಪಿ ತಾಲೂಕುಗಳನ್ನ ನಾವು ಗಮನಿಸಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಆದ್ರೂ ಕೂಡ ರೈತರು ಬಂದಂತ ಮಳೆ ನೀರಿನಲ್ಲಿ ಒಂದಷ್ಟು ಕೃಷಿ ಭೂಮಿಯನ್ನ ಹದ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಸದ್ಯಕ್ಕೆ ನಾಟಿ ಮಾಡುವುದಕ್ಕೆ ಬೇಕಾಗಿರುವಂತಹ ಚಾಪೆ ನೇಜಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರುವಂತದ್ದು. ಯಾಕಂದ್ರೆ ಚಾಪೆ ನೇಜಿ ಏನಿದೆ ಅದು ಯಾಂತ್ರೀಕೃತವಾಗಿ ನಾಟಿ ಮಾಡೋದಕ್ಕೆ 15 ದಿನದ ಒಳಗಾಗಿ ಅದನ್ನ ನಾಟಿ ಮಾಡಬೇಕಾಗ್ತದೆ. ಆ ನಂತರದಲ್ಲಿ ಅದನ್ನ ಯಾಂತ್ರೀಕೃತವಾಗಿ ನಾಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಂದ ಮಳೆಯ ನೀರಿನಲ್ಲಿ ಏನು ಸದ್ಯಕ್ಕೆ ಭೂಮಿಯನ್ನ ಹದ ಮಾಡ್ತಾ ಇರುವಂತದ್ದು. ಹಾಗಾಗಿ ಒಂದು ನಿಟ್ಟಿನಲ್ಲಿ ನಾವು ಹೇಳೋದಾದ್ರೆ ಈಗಾಗಲೇ ಕರಾವಳಿ ಭಾಗದಲ್ಲೂ ಕೂಡ ಕೃಷಿ ಚಟುವಟಿಕೆ ಒಂದು ರೀತಿಯಲ್ಲಿ ಗರಿಗೆದರಿದೆ ಅಂತ ಹೇಳ್ಬಹುದು. ಒಟ್ಟಿನಲ್ಲಿ ರೈತರ ಕೃಷಿಯ ನಿರೀಕ್ಷೆಗೆ ಸದ್ಯ ಮಳೆ ಕಣ್ಣು ಮುಚ್ಚಾಲೆಯನ್ನ ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ಬಿಸಿಲಿನ ವಾತಾವರಣ ಒಂದೊಂದು ಬಾರಿ ಇದ್ರೆ ಒಂದೊಂದು ಬಾರಿ ಮಳೆ ಆಗ್ತದೆ. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಆರಂಭದ ದಿನದಲ್ಲಿ ಮಳೆ ಆದ್ರೆ ಮಾತ್ರ ಕೃಷಿ ಚಟುವಟಿಕೆ ಸಂಪೂರ್ಣವಾಗಿ ಮುಗಿಸೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ರೆ ರೈತರಿಗೆ ಒಂದಷ್ಟು ಆತಂಕ ಇದ್ದದ್ದೇ. ಆದ್ರೆ ಸದ್ಯಕ್ಕಂತೂ ಕರಾವಳಿ ಭಾಗದ ಉಡುಪಿ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಆರಂಭಗೊಂಡಿದೆ. ಆದ್ರೆ ಹೀಗೆ ಬಿಸಿಲಿನ ವಾತಾವರಣ ಇದ್ರೆ ಕೃಷಿಗೆ ಕಷ್ಟ ಆಗ್ತದೆ. ಆದ್ರೆ ಮಳೆ ಇನ್ನಷ್ಟು ಬರಲಿ ಅನ್ನುವಂತ ನಿರೀಕ್ಷೆ ಸದ್ಯ ರೈತರದ್ದಾಗಿರುವಂತದ್ದು.